ನೀವು ನೋಡ್ತಾ ಇದ್ದೀರಾ ಸ್ಟೇಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನಾನು ಈಗಷ್ಟೇ ಒಂದು ಸಿನಿಮಾ ನೋಡ್ಕೊಂಡು ಬಂದೆ. ಅದುವೇ ಸ್ಯಾಂಡಲ್ವುಡ್ನಲ್ಲಿ ನಾಳೆ ತೆರೆ ಕಾಣಲಿಕ್ಕೆ ಇರುವಂಥ ಸಿನಿಮಾ ಬಲರಾಮನ ದಿನಗಳು. ಟೈಗರ್ ಪ್ರಭಾಕರ್ ಅವರ ಮಗ ಆಗಿರುವಂಥ ವಿನೋದ್ ಪ್ರಭಾಕರ್ ಅವರು ಒಂದು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿರುವಂಥ ಈ ಸಿನಿಮಾ ಬಲರಾಮನ ದಿನಗಳು. ಎಂ ಚೈತನ್ಯ ಅವರ ಪರಿಚಯ ಇರ್ಬೋದು. ಈ ಸಿನಿಮಾದ ನಿರ್ದೇಶಕರು. ಆ ದಿನಗಳು ಅನ್ನುವಂಥ ಸಿನಿಮಾ ಒಂದು ಹಿಟ್ ಸಿನಿಮಾ. ಆ ದಿನಗಳು ಅನ್ನುವಂಥ ಸಿನಿಮಾ ಅದನ್ನ ನಿರ್ದೇಶನ ಮಾಡಿರುವಂಥ ನಿರ್ದೇಶಕರಾಗಿರುವಂಥ ಎಂ ಚೈತನ್ಯ ಅವರು ಬಲರಾಮನ ದಿನಗಳ ಸಿನಿಮಾವನ್ನ ನಿರ್ದೇಶನ ಮಾಡಿರುವಂಥದ್ದು. ಆ ದಿನಗಳು ಸಿನಿಮಾ ಇದೆಯಲ್ಲ, ಅದರ ಒಂದು ಮುಂದಿನ ಅಧ್ಯಾಯ, ಮುಂದಿನ ಭಾಗ ಅಂತ ಹೇಳಿನೇ ಈ ಚಿತ್ರತಂಡ ಹೇಳಿರುವಂಥದ್ದು. ಅಂದರೆ ಆ ದಿನಗಳು ಸಿನಿಮಾದ ಮುಂದಿನ ಅಧ್ಯಾಯವೇ ಬಲರಾಮನ ದಿನಗಳು ಅನ್ನುವಂಥದ್ದು. ಚಿತ್ರತಂಡ ಮೊದಲೇ ಸ್ಪಷ್ಟನೆಯನ್ನು ಕೊಟ್ಟಿತ್ತು, ಬಲರಾಮ ಅನ್ನುವಂಥದ್ದು ಇಟ್ ಈಸ್ ಅ ಫಿಕ್ಷನಲ್ ಸ್ಟೋರಿ ಅಂತ. ಆ ದಿನಗಳು ಸಿನಿಮಾದಲ್ಲಿ ಇದ್ದಂಥದ್ದು ನೈಜ ಘಟನೆಯನ್ನು ಆಧರಿಸಿಕೊಂಡು ಇದ್ದಂಥ ಒಂದು ಕಥಾಹಂದರ. ಬಲರಾಮನ ದಿನಗಳು ಸಿನಿಮಾದಲ್ಲಿ ಇದು ಫಿಕ್ಷನಲ್ ಸ್ಟೋರಿ ಅಂತ. ಆದರೆ ಬಲರಾಮ ಅನ್ನುವಂಥ ಒಬ್ಬ ರೌಡಿ ಶೀಟರ್ ಇದ್ದ ಅನ್ನುವಂಥದ್ದು ಗೊತ್ತಿದೆ. ಆದರೆ ಬಲರಾಮನಿಗೂ ಈ ಸಿನಿಮಾದಲ್ಲಿರುವಂಥ ಬಲರಾಮನಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥದ್ದು ಈ ಚಿತ್ರತಂಡ ಮೊದಲೇ ಸ್ಪಷ್ಟನೆಯನ್ನ ನೀಡಿತ್ತು. ಹಾಗಾದ್ರೆ ಬಲರಾಮನ ದಿನಗಳು ಅಂದ್ರೆ ಈ ಸಿನಿಮಾ ಏನ್ ಹೇಳೋದಕ್ಕೆ ಹೊರಟಿದೆ? ಒಂದ್ ಲೈನಲ್ಲಿ ಹೇಳೋದಾದ್ರೆ, ಒಬ್ಬ ಬಲರಾಮ ಅನ್ನುವಂಥ ಒಬ್ಬ ಹುಡುಗ ಹಳ್ಳಿಯಿಂದ ಬಂದು ಬೆಂಗಳೂರು ರಾಜಧಾನಿಯಲ್ಲಿ ಒಂದು ಭೂಗತ ಲೋಕದಲ್ಲಿ ಯಾವ ರೀತಿ ಒಂದು ಜೀವನವನ್ನ ಮಾಡ್ತಾನೆ ಅನ್ನುವಂಥದ್ದೇ ಒನ್ ಲೈನ್ ಸ್ಟೋರಿ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ನನಗೆ ಸಖತ್ ಇಷ್ಟ ಆಗಿದ್ದೆ ಟೈಗರ್ ಪ್ರಭಾಕರ್ ಅವರ ಮಗ ಆಗಿರುವಂಥ ವಿನೋದ್ ಪ್ರಭಾಕರ್ ಅವರ ಒಂದು ಅತ್ಯದ್ಭುತವಾದ ನಟನೆ ಅಂತ ಹೇಳ್ಬೋದು. ಅವರು ಈ ಹಿಂದೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ರು. ಆದರೆ ಈ ಸಿನಿಮಾದಲ್ಲಿ ಅವರ ಒಂದು ಫೈಟಿಂಗ್ ಆಗಿರಬಹುದು, ಅವರ ಎಕ್ಸ್ಪ್ರೆಷನ್ಸ್ ಆಗಿರಬಹುದು, ಅವರಿಗೆ ಇದ್ದಂಥ ಪಾತ್ರವನ್ನು ಒಂದು 100% ಒಂದು ಅದಕ್ಕೆ ಒಂದು ಜೀವವನ್ನು ತುಂಬುವಂಥ ಕೆಲಸವನ್ನು ವಿನೋದ್ ಅವರು ಮಾಡಿದರು ಅಂತ ಹೇಳ್ಬೋದು. ಮತ್ತು ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ಅದರದ್ದೇ ಆದಂಥ ತೂಕ ಇದೆ. ನನಗೆ ಫಸ್ಟ್ ಅನಿಸಿದ್ದು, ತುಂಬ ಫೈಟಿಂಗ್ ಇದೆ ಇದರಲ್ಲಿ, ಹೆಂಗಿರ್ಬೋದು, ಇದನ್ನು ನೋಡಬಹುದಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆ ನನ್ನಲ್ಲಿ ಮೂಡಿತ್ತು. ಆದರೆ ಸಿನಿಮಾವನ್ನು ನೋಡ್ತಾ 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 ಎಲ್ಲೂ ಕೂಡ ನಮಗೆ ಬೋರ್ ಅನಿಸಲ್ಲ. ಯಾಕಪ್ಪ ಇಷ್ಟು ಫೈಟ್ ಇಟ್ಟಿದ್ದಾರೆ ಅಂತಲೂ ಅನಿಸಲ್ಲ. ಫೈಟಿಂಗ್ ಕೂಡ ತುಂಬ ಹಾರ್ಶ್ ಆಗಿ ಅಯ್ಯೋ ಸಣ್ಣ ಮಕ್ಕಳು ನೋಡದೆ ಇರದೇ ರೀತಿಯಲ್ಲಿ ಎಲ್ಲೂ ಕೂಡ ಅನಿಸೋದಿಲ್ಲ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡುವಂಥ ಸಿನಿಮಾ. ಒಂದು ಮಿಕ್ಸ್ಡ್ ಎಮೋಷನ್ಸನ್ನು ತಂದಿದ್ದಾರೆ ಚೈತನ್ಯ ಅವರು. ಡೈರೆಕ್ಷನ್ ತುಂಬ ಚೆನ್ನಾಗಿದೆ, ಮೇಕಿಂಗ್ ತುಂಬ ಚೆನ್ನಾಗಿದೆ. ಆದರೆ ಒಟ್ಟಿನಲ್ಲಿ ಸಿನಿಮಾ ಎಲ್ಲೂ ಕೂಡ ಬೋರ್ ಅಂತೂ ಅನಿಸಲ್ಲ. ಸಿನಿಮಾಟೋಗ್ರಫಿ ಆಗಿರಬಹುದು, ಎಡಿಟಿಂಗ್ ಆಗಿರಬಹುದು, ತುಂಬ ಅತ್ಯದ್ಭುತವಾಗಿದೆ. 1980ರ ದಶಕದಲ್ಲಿ ಇದ್ದಂಥ ಒಂದು ಚಿತ್ರಣವನ್ನ, ಬೆಂಗಳೂರಿನ ಒಂದು ಚಿತ್ರಣವನ್ನ ತೋರಿಸಿರುವಂಥದ್ದು, ಒಂದು ತುಂಬಾ ಚೆನ್ನಾಗಿ ತೋರಿಸಿರುವಂಥದ್ದು ಒಂದು ಸಿನಿಮಾ ತಂಡಕ್ಕೆ ಒಂದು ಶ್ಲಾಘನೀಯ ಅಂತಾನೆ ಹೇಳಬಹುದು. ವಿನೋದ್ ಪ್ರಭಾಕರ್ ಅವರು ಹಾಗೂ ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿರೋದೇ ವಿನೋದ್ ಪ್ರಭಾಕರ್ ಹಾಗೂ ಪ್ರಿಯಾ ಆನಂದ್ ಅವರು ನಟಿಯಾಗಿ. ಎಲ್ಲೂ ಕೂಡ ಮುಜುಗರ ತರುವಂತಹ ಸೀನ್ಗಳು ಅಥವಾ ನೋಡದೆ ಇರದೇ ರೀತಿಯಲ್ಲಿ ಇರುವಂತಹ ಸೀನ್ಗಳು ಎಲ್ಲೂ ಕೂಡ ಇಲ್ಲ. ಎಲ್ಲಾ ಚಿತ್ರಣಗಳು ನೋಡುವಂಥದ್ದೇ ಇದೆ. ಅದರಲ್ಲೂ ವಿನಯ್ ಗೌಡ ಅವರ ನಟನೆ ಅಂತೂ ಸಖತ್ತಾಗಿದೆ. ವಿನಯ್ ಆಗಿರ್ಬೋದು, ಪಠಾಣ್ ಅವರ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಸಿದ್ದೋರ್ ಆಗಿರ್ಬೋದು, ಎಲ್ಲರೂ ಕೂಡ ಅತ್ಯದ್ಭುತವಾಗಿ ನಟಿಸಿದ್ದಾರೆ. ಈ ಬಲರಾಮನ ಹಿಂದೆ ಇದ್ದಂಥ ಅಷ್ಟು ಜನ ಕೂಡ ಒಂದು ಸೀನ್ ಅಥವಾ 2 ಸೀನಲ್ಲಿ ಬಂದರೂ ಕೂಡ ಆ ಪಾತ್ರಕ್ಕೆ ಒಂದು 100% ಎಫರ್ಟನ್ನು ಹಾಕುವಂಥ ಕೆಲಸವನ್ನ ಮಾಡಿರುವಂಥದ್ದು ಈ ಸಿನಿಮಾದಲ್ಲಿ. ಇನ್ನೇನು ನಾಳೆ ಚಿತ್ರಮಂದಿರದಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ರಿಲೀಸ್ ಆಗ್ಲಿಕ್ಕಿದೆ. ಎಲ್ಲರೂ ಕೂಡ ಕನ್ನಡ ಸಿನಿಮಾವನ್ನ ಗೆಲ್ಲಿಸುವ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ. ಚಿತ್ರಮಂದಿರಕ್ಕೆ ಹೋಗಿ ನಾಳೆ ಸಿನಿಮಾವನ್ನ ನೋಡಿ ನಿಮ್ಮ ರಿವ್ಯೂಗಳನ್ನು ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ರೀತಿಯ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಟೇಟ್ ನ್ಯೂಸ್ ಡಾಟ್ ಲೈವ್.